ಭಾರತೀಯರನ್ನು ಬ್ರಿಟಿಷರ ಗುಲಾಮರನ್ನಾಗಿಸಿದ್ದು ರಾಜನಲ್ಲ, ಬ್ರಿಟಿಷ್ ರಾಣಿಯಲ್ಲ. ಆತ ಚಕ್ರವರ್ತಿಯಲ್ಲ, ಸರ್ವಾಧಿಕಾರಿ ಅಂತೂ ಅಲ್ಲವೇ ಅಲ್ಲ. ಸೇನಾಧಿಪತಿ ಆಗಿರಲಿಲ್ಲ ಅವನು. ಅವನು ಒಬ್ಬ ಗುಮಾಸ್ತ. ಎಸ್, ಅವನು ಒಬ್ಬ ಗುಮಾಸ್ತ. ಭಾರತದ ಇತಿಹಾಸ ರಾಬರ್ಟ್ ಕ್ಲೈವ್ ಎಂದು ಅವನನ್ನು ಕರೆಯುತ್ತದೆ. ಬ್ರಿಟಿಷರ ಇತಿಹಾಸ ಅವನನ್ನು ಕ್ಲೈವ್ ಆಫ್ ಇಂಡಿಯಾ ಎಂದು ಕರೆಯುತ್ತದೆ. ಅವನೇ ರಾಬರ್ಟ್ ಕ್ಲೈವ್. ಅವನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸಮಾಜ ವಿಜ್ಞಾನ ಚಾನೆಲ್, ಸರಳ ಸುಂದರ ವೈಜ್ಞಾನಿಕ ಕಲಿಕೆಯ ವೇದಿಕೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಇತಿಹಾಸ ಅಧ್ಯಾಯ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ದಿನ 3 ಕಾರ್ನಾಟಿಕ್ ಯುದ್ಧಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ಅಂತಿಮವಾಗಿ ಕಣದಲ್ಲಿ ಉಳಿದವರು ಇಬ್ಬರೇ, ಒಬ್ಬರು ಬ್ರಿಟಿಷರು, ಇನ್ನೊಬ್ಬರು ಫ್ರೆಂಚರು. ಇವರಿಬ್ಬರಿಗೂ ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಅಂದರೆ ತಮಿಳುನಾಡಿನ ಪೂರ್ವ ಭಾಗ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಈ ಇಬ್ಬರೂ ಪ್ರಯತ್ನಿಸಿದರು. ಈ ಎರಡೂ ಪಡೆಗಳು ಪ್ರಯತ್ನದ ಫಲವಾಗಿ ನಮ್ಮ ಇತಿಹಾಸದಲ್ಲಿ ದಾಖಲಾಗಿದ್ದು 3 ಕಾರ್ನಾಟಿಕ್ ಯುದ್ಧಗಳು. ಬನ್ನಿ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಇದನ್ನು ತಿಳಿದುಕೊಳ್ಳಬೇಕೆಂದರೆ ನಿಮಗೆ ಒಂದು ತಿಳಿದಿರಬೇಕು, ಅದು ಹೈದರಾಬಾದಿನ ಇತಿಹಾಸ. ನಿಮಗಿದು ತಿಳಿದಿರಲಿ. 1724ರಲ್ಲಿ ಅಸಫ್ ಜಾ ಎಂಬಾತ ಹೈದರಾಬಾದ್ ಪ್ರಾಂತ್ಯದಲ್ಲಿ ತನ್ನ ಒಂದು ಸಂಸ್ಥಾನವನ್ನು ಶುರು ಮಾಡಿದ. ಈ ಒಂದು ಭಾಗದಲ್ಲಿ ಗೋಲ್ಕೊಂಡ ಮತ್ತು ಹೈದರಾಬಾದ್ ಪ್ರಾಂತ್ಯದಲ್ಲಿ ತನ್ನ ಒಂದು ಸಂಸ್ಥಾನವನ್ನು ಪ್ರಾರಂಭಿಸಿದ. ಅದೇ ಹೈದರಾಬಾದ್ ಸಂಸ್ಥಾನ. ಈ ಹೈದರಾಬಾದ್ ಸಂಸ್ಥಾನದ ಅಡಿಯಲ್ಲಿ ಆರ್ಕಾಟ್ ಬರುತ್ತಿತ್ತು. ಆರ್ಕಾಟ್ ಅಥವಾ ಕಾರ್ನಾಟಿಕ್ ಭಾಗ ಅಂತ ಆಗ ಕರಿತಾ ಇದ್ರು. ಆ ಆರ್ಕಾಟ್ ಭಾಗದಲ್ಲಿ ಅಸಫ್ ಜಾ ಒಬ್ಬಾತನನ್ನು ನೇಮಿಸಿದ್ದ. ಆತನ ಹೆಸರು ದೋಸ್ತಲಿ. ಹೆಸರಿಗೆ ಮಾತ್ರ ಆತ ದೋಸ್ತಲಿ, ಆದರೆ ಆತನ ಸ್ವಭಾವ ದುಶ್ಮನ್ ಅಲಿ ಥರ ಇತ್ತು. ಏನಪ್ಪ ಅಂದರೆ ಆತ ದೋಸ್ತಲಿ ಅಸಫ್ ಜಾಗೆ ಯಾವುದೇ ರೀತಿಯಲ್ಲಿ ಸಹ ನಿಷ್ಠೆಯನ್ನು ತೋರಿಸುತ್ತಾ ಇರಲಿಲ್ಲ. ತನ್ನದಾಯಿತು, ತನ್ನ ಕೆಲಸ ಆಯಿತು, ತನಗಿಷ್ಟ ಬಂದಂಗೆ ಮಾಡ್ತಾ ಇದ್ದ. ಆತ ತನ್ನ ಒಡೆಯನಾದಂತಹ ಅಸಫ್ ಜಾಗೆ ಯಾವುದೇ ರೀತಿ ನಿಷ್ಠೆಯನ್ನು ಹೊಂದಿರಲಿಲ್ಲ. ಈ ರೀತಿ ಇದ್ದಾಗ ಆಗಿನ ಕಾಲದಲ್ಲಿ ಅತ್ಯಂತ ಪ್ರಬಲವಾಗಿದ್ದಂತಹ ಬಲಿಷ್ಠವಾದಂತಹ ಇನ್ನೊಂದು ಸಂಸ್ಥಾನ ಈ ಒಂದು ಭಾಗವನ್ನು ಸುಮ್ಮನೆ ಬಿಟ್ಟಿದೆ. ಎಸ್, ಹಾಗೇ ಆಯಿತು. ಆಗಿನ ಕಾಲದಲ್ಲಿ ಅತ್ಯಂತ ಬಲಿಷ್ಠರಾಗಿದ್ದಂತಹ ಮರಾಠರು ಆರ್ಕಾಟ್ನ ಮೇಲೆ 1740ರಲ್ಲಿ ದಾಳಿ ಮಾಡಿದರು. ದಾಳಿ ಮಾಡಿ ಆರ್ಕಾಟನ್ನು ಲೂಟಿ ಮಾಡಿದರು. ಲೂಟಿ ಮಾಡಿದ್ದಷ್ಟೇ ಅಲ್ಲ, ದೋಸ್ತಲಿಯನ್ನು ಕೊಂದು ಹಾಕಿದರು. ದೋಸ್ತಲಿಯನ್ನು ಕೊಂದು ಹಾಕಿ ಆತನ ಅಳಿಯ ಚಂದಾ ಸಾಹೇಬನನ್ನು ಸತಾರಾದಲ್ಲಿರುವಂತಹ ಸೆರೆಮನೆಯಲ್ಲಿ ಬಂದಿಯನ್ನಾಗಿ ಮಾಡಿಬಿಟ್ಟರು. ಆಗ ಅಸಫ್ ಜಾ ಹೋದರೆ ಹೋಯ್ತು, ದೋಸ್ತಲಿ ಹೋದರೆ ಏನಂತೆ, ಈಗಲಾದರೂ ಒಬ್ಬ ನಂಬಿಕಸ್ಥನನ್ನು ನಾನಲ್ಲಿ ನೆಲೆ ನಿಲ್ಲಿಸ್ತೀನಿ ಅಂತ ಹೇಳಿ ಏನು ಮಾಡ್ದ, ಅನ್ವರುದ್ದೀನ್ ಎಂಬಾತನನ್ನು ಆ ಕಾರ್ನಾಟಿಕ್ ಪ್ರಾಂತ್ಯದ ನವಾಬನನ್ನಾಗಿ ನೇಮಿಸಿದ. ಹೀಗೆ ಮುಂದೆ ಮೊದಲ ಕರ್ನಾಟಿಕ್ ಯುದ್ಧ 1746ರಿಂದ 48ನೇವರೆಗೆ ನಡೆಯಿತು. ಯಾರ್ಯಾರಿಗೆ ನಡೀತಪ್ಪ ಅಂತ ಹೇಳಿದ್ರೆ, ಡೂಪ್ಲೆ ಮತ್ತು ಅವನ ಮಿತ್ರಪಡೆ ಅಂದರೆ ಫ್ರೆಂಚರಿಂದ ಕರೆಸಿಕೊಂಡಂತಹ ಲಾಬೋರ್ಡಿನಾ ಎಂಬಂತಹ ವ್ಯಕ್ತಿಗೂ ಮತ್ತು ಬ್ರಿಟಿಷ್ ಹಾಗೂ ಕಾರ್ನಾಟಿಕ್ನಲ್ಲಿದ್ದಂತಹ ನವಾಬನ ಸೈನ್ಯಕ್ಕೆ ಈ ಒಂದು ಮೊದಲ ಕಾರ್ನಾಟಿಕ್ ಯುದ್ಧ ನಡೆಯಿತು. ಇದನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಈ ಮ್ಯಾಪ್ನಲ್ಲಿರುವಂತಹ ಒಂದು ಸ್ಟಾರ್ ಹಾಕಿರುವಂತಹ ಭಾಗಗಳನ್ನು ಗುರುತಿಸಿ ವಿದ್ಯಾರ್ಥಿಗಳೇ. ಇದು ಪಾಂಡಿಚೇರಿ, ಇದು ಮದ್ರಾಸ್. ಪಾಂಡಿಚೇರಿನಲ್ಲಿ ಫೋರ್ಟ್ ಸೆಂಟ್ ಡೇವಿಡ್ ಅಂತ ಒಂದು ಕೋಟೆಯನ್ನು ನಿರ್ಮಿಸಿಕೊಂಡಿದ್ದರು ಫ್ರೆಂಚರು. ಮದ್ರಾಸ್ನಲ್ಲಿ ಫೋರ್ಟ್ ಸೆಂಟ್ ಜಾರ್ಜ್ ಎಂದು ನಿರ್ಮಿಸಿಕೊಂಡಿದ್ದರು ಬ್ರಿಟಿಷರು. ಇವರಿಬ್ಬರು ತುಂಬ ಹತ್ತಿರದಲ್ಲೇ 2 ಕೋಟೆಗಳನ್ನು ನಿರ್ಮಿಸಿಕೊಂಡಿದ್ದರು. ಮೊದಲೇ ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ಅಷ್ಟಕ್ಕಷ್ಟೇ. ಬನ್ನಿ ಮುಂದೆ ಏನಾಯಿತು ಎಂದು ನೋಡೋಣ. ಮೊದಲ ಕಾರ್ನಾಟಿಕ್ ಯುದ್ಧ. ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದ. ಮಾರಿಷಸ್ ಎಲ್ಲಿದೆ ನೋಡಿ, ಇದು ಭಾರತದ ದಕ್ಷಿಣ ಭಾಗ. ಆದರೆ ಭಾರತದ ದಕ್ಷಿಣ ಭಾಗಕ್ಕೆ ಈ ಒಂದು ಮೂಲೆಯಲ್ಲಿ
ಮಾರಿಷಸ್ ಬರುತ್ತದೆ. ಆ ಮಾರಿಷಸ್ ಬಂದು ಒಂದು ದ್ವೀಪ. ಆ ದ್ವೀಪದಲ್ಲಿದ್ದಂತಹ ಒಬ್ಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಲಾಬೋರ್ಡಿನಾನನ್ನು ಡೂಪ್ಲೆ ಕರೆಸ್ಕೋತಾನೆ ಬ್ರಿಟಿಷರ ಮೇಲೆ ಯುದ್ಧ ಮಾಡಲು. ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ಳಲು ಆತನನ್ನು ಕರೆಸಿಕೊಳ್ಳುತ್ತಾನೆ. ಸರಿ, ಡೂಪ್ಲೆ ಮತ್ತು ಲಾಬೋರ್ಡಿನ ಇಬ್ಬರು ಸೇರಿಕೊಂಡು ಮದ್ರಾಸ್ನಲ್ಲಿದ್ದಂತಹ ಬ್ರಿಟಿಷರ ಮೇಲೆ ದಂಡೆತ್ತಿ ಹೋಗ್ಬಿಟ್ರು. ಆಗ ದಂಡೆತ್ತಿ ಹೋದಾಗ ಬ್ರಿಟಿಷರು ಸುಮ್ಮನೆ ಇರ್ತಾರ? ಅವರ ಒಬ್ಬ ಮಿತ್ರ ಇದ್ದಾನಲ್ಲ, ಅನ್ವರುದ್ದೀನ್, ಕರ್ನಾಟಿಕ್ ನವಾಬ. ಆ ಅನ್ವರುದ್ದೀನನ್ನು ಹೋಗಿ ಕೇಳ್ಕೊಂಡ್ರು. ಆಗ ಕರ್ನಾಟಿಕ್ ನವಾಬನು ತಮ್ಮ ಸೈನ್ಯವನ್ನು ಬ್ರಿಟಿಷರಿಗೆ ಬೆಂಬಲವಾಗಿ ಕಳುಹಿಸಿಕೊಟ್ಟನು. ಆಗ ಬ್ರಿಟಿಷರು ಬೆಂಬಲವಾಗಿ ಕಳಿಸಿಕೊಟ್ಟಾಗ ಅದರಲ್ಲೂ ಸಹ ಇಬ್ಬರು ಸೋತೋದ್ರು. ಆ ಸೋತೋದಾಗ ಬ್ರಿಟಿಷರು ಏನು ಮಾಡಿದ್ರು, ಗುಪ್ತವಾಗಿ ಲಾಬೋರ್ಡಿನಾಗೆ ಹೋಗಿ ಸ್ವಲ್ಪ ದುಡ್ಡು ಕೊಟ್ಟರು. ಆ ದುಡ್ಡು ತಗೊಂಡಂತಹ ಲಾಬೋರ್ಡಿನ ಡೂಪ್ಲೆಗೆ ಹೇಳ್ದೆ ಕೇಳದೆ ಹೋಗ್ಬಿಟ್ಟ. ಎಲ್ಲಿಗೆ? ಮತ್ತೆ ಮಾರಿಷಸ್ಗೆ ಸೇರಿಬಿಟ್ಟ. ಆ ಮಾರಿಷಸ್ಗೆ ಹೋದ ಮೇಲೆ ಡೂಪ್ಲೆ ಸುಮ್ಮನೆ ಇರಲಿಲ್ಲ. ಡೂಪ್ಲೆ ತನ್ನ ಪ್ರಯತ್ನವನ್ನು ಮುಂದುವರಿಸಿದ. ಮದ್ರಾಸನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಳಲೇಬೇಕು ಅಂತೇಳಿ. ಆದರೆ ಆ ಪ್ರಯತ್ನ ವಿಫಲವಾಯಿತು. ಕೊನೆಗೂ ಈ ಒಂದು ಮೊದಲ ಕಾರ್ನಾಟಿಕ್ ಯುದ್ಧ ತೀರ್ಮಾನ ಆಗಿದ್ದು ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ನಡೆದಂತಹ ಏಕ್ಸ್ ಲಾ ಚಾಪೆಲ್ ಎಂಬಂತಹ ಒಪ್ಪಂದದಲ್ಲಿ. ಏಕ್ಸ್ ಲಾ ಚಾಪೆಲ್ ಒಪ್ಪಂದ ಅನ್ನೋದು ಬಂದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದಂತಹ ಒಂದು ಶಾಂತಿ ಮಾತುಕತೆ ಆಯಿತು. ಇದು ಸುಮಾರು ದೇಶಗಳು ಒಂದು ಒಳಗೊಂಡಿದ್ದಂತಹ ಒಂದು ಶಾಂತಿ ಮಾತುಕತೆ. ಆ ಶಾಂತಿ ಮಾತುಕತೆಯಲ್ಲಿ ಮದ್ರಾಸ್ನ ಮೇಲೆ ಫ್ರೆಂಚರು ಯಾವುದೇ ಕಾರಣಕ್ಕೂ ದಂಡೆತ್ತಿ ಹೋಗಬಾರದು ಅನ್ನೋಂತಹ ಒಂದು ತೀರ್ಮಾನ ಆಯ್ತಲ್ಲ. ಇಲ್ಲಿಗೆ ಮೊದಲ ಕಾರ್ನಾಟಿಕ್ ಯುದ್ಧ ಮುಕ್ತಾಯವಾಯಿತು. ನಿಮಗಿದು ತಿಳಿದಿರಲಿ. ಅಸಫ್ ಜಾ 1748ರಲ್ಲಿ ಮರಣ ಹೊಂದಿದ. ಈಗ ಹೈದರಾಬಾದ್ ಖಾಲಿಯಾಗಿದೆ. ಹೈದರಾಬಾದ್ ಖಾಲಿ ಆದಮೇಲೆ ಸುಮ್ಮನೆ ಇರೋದಕ್ಕಾಗುತ್ತಾ? ಹೈದರಾಬಾದ್ನಲ್ಲಿ ಯಾರಾದರೂ ಒಬ್ಬ ನಿಜಾಮ ಅಥವಾ ಆ ಒಂದು ಸಿಂಹಾಸನವನ್ನು ಅಧೀನಪಡಿಸಿಕೊಳ್ಳಲೇಬೇಕು. ಆ ಸಿಂಹಾಸನಕ್ಕಾಗಿ ಹೋರಾಟ ಶುರುವಾಯಿತು. ಮೊಟ್ಟ ಮೊದಲನೇದಾಗಿ ಅಸಫ್ ಜಾನ ವಾರಸ್ದಾರ ಆತನ ಮಗನಾದಂತಹ ನಾಸಿರ್ ಜಂಗ್ ಎದ್ದು ಕುಳಿತ. ನಾನೇ ಮುಂದಿನ ನಿಜಾಮ ಅಂತೇಳಿ. ನಾಸಿರ್ ಜಂಗ್ ಒಬ್ಬ ಎದ್ದು ಕುಳಿತ ಮೇಲೆ ಆತನಿಗೊಬ್ಬ ವಿರೋಧಿ ಇರಬಾರ್ದಾ? ಆತನ ವಿರೋಧಿಯಾಗಿ ಆಸಫ್ ಜಾನ ಮಗಳ ಮಗನಾದಂತಹ ಮುಸಾಫರ್ ಜಂಗ್, ಅಂದರೆ ಆಸಫ್ ಜಾನ ಮೊಮ್ಮಗ, ಅವನು ಕುಳಿತುಕೊಂಡ. ನಾನು ಇದಕ್ಕೆ ವಾರಸ್ದಾರ ಅಂತ ಹೇಳ್ಬಿಟ್ಟು ಇವರಿಬ್ಬರು ನಡುವೆ ಯುದ್ಧ ಶುರುವಾಯಿತು, ಜಗಳಗಳು ಶುರುವಾಯಿತು. ಅದೇ ಹೊತ್ತಿಗೆ ಕರ್ನಾಟಕದಲ್ಲೂ ಸಹ ಒಂದು ಜಗಳ ಶುರುವಾಯಿತು. ಅದೇನಪ್ಪ ಅಂತ ಹೇಳಿದ್ರೆ, ಅಸಫ್ ಜಾ ನೇಮಿಸಿದಂತಹ ಒಬ್ಬ ರಾಜಪ್ರತಿನಿಧಿ ಅನ್ವರುದ್ದೀನ್ ಮತ್ತು ಮರಾಠರ ಸೆರೆಯಿಂದ ಬಿಡುಗಡೆಗೊಂಡಂತಹ ಚಂದಾ ಸಾಹೇಬ್ ಇಬ್ಬರೂ ಕರ್ನಾಟಕನಲ್ಲಿ ತಮ್ಮ ಜಗಳಗಳನ್ನು ಶುರು ಮಾಡಿದರು. ಈ ಎರಡೂ ಜಗಳಗಳು ನಡೀತಾ ಇರಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿದ್ದಂತಹ ಎರಡು ಪಡೆಗಳು ಸುಮ್ಮನೆ ಇರ್ತಾವ? ಅವು ಯಾರೂ ಸುಮ್ಮನೆ ಇರಲ್ಲ. ಈ ಜಗಳಗಳಲ್ಲಿ ಅವರು ಸಹ ಬಂದು ಮಧ್ಯೆ ಸೇರಿಕೊಂಡರು. ಮೊಟ್ಟ ಮೊದಲನೇದಾಗಿ ಸೇರಿಕೊಂಡವರು ಫ್ರೆಂಚರು. ಇವರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ಗೂ ಮತ್ತು ಕರ್ನಾಟಕದಲ್ಲಿ ಚಂದಾ ಸಾಹೇಬ್ಗೂ ಸಹಾಯ ಮಾಡಲು ಶುರು ಮಾಡಿದರು. ಫ್ರೆಂಚರು ಇದರಲ್ಲಿ ಬಂದು ಸೇರಿಕೊಂಡ ಮೇಲೆ ಅವರ ವಿರೋಧಿಗಳಾದಂತಹ ಬ್ರಿಟಿಷರು ಸುಮ್ಮನೆ ಇರ್ತಾರ? ಅವರು ಬಂದು ಆ ಒಂದು ವಿರೋಧಿ ಪಾಳೆಯವನ್ನು ಸೇರಿಕೊಂಡ್ರು. ಅವರು ಹೈದರಾಬಾದ್ನಲ್ಲಿ ಅಸಫ್ ಜಾನ ಮಗನಾದಂತಹ ನಾಸಿರ್ ಜಂಗನಿಗೂ ಮತ್ತು ಕರ್ನಾಟಕದಲ್ಲಿ ಅನ್ವರುದ್ದೀನ್ಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಇದರ ಪರಿಣಾಮ ಏನಾಯಿತು? ಇದರ ಪರಿಣಾಮವಾಗಿ ಅನ್ವರುದ್ದೀನನ ಹತ್ಯೆ ಆಯಿತು. ಮುಜಾಫರ್ ಜಂಗ್, ಫ್ರೆಂಚರು, ಚಂದಾ ಸಾಹೇಬ್ ಈ ಮೂರು ಜನ ಸೇರಿಕೊಂಡು ಕರ್ನಾಟಕದಲ್ಲಿ ಇದ್ದಂತಹ ರಾಜಪ್ರತಿನಿಧಿ ಅನ್ವರುದ್ದೀನನ ಹತ್ಯೆ ಮಾಡಿದರು 1749ರಲ್ಲಿ ನಡೆದಂತಹ ಆಂಬೂರ್ ಕದನದಲ್ಲಿ. ಇದರ ಫಲಿತಾಂಶವಾಗಿ ಚಂದಾ ಸಾಹೇಬ್ ಕರ್ನಾಟಕನ ನವಾಬನಾದನು. ಅನ್ವರುದ್ದೀನನಿಗೆ ಒಬ್ಬ ಮಗ ಇದ್ದ, ಅವನ ಹೆಸರೇ ಮಹಮ್ಮದ್ ಅಲಿ. ಆತನನ್ನು ಬ್ರಿಟಿಷರು ಸುರಕ್ಷಿತವಾಗಿ ತಿರುಚಿನಾಪಳ್ಳಿಯಲ್ಲಿ ನೆಲೆಗೊಳಿಸಿದರು. ಇದಾದ ನಂತರ ನಾಸಿರ್ ಜಂಗ್, ಕರ್ನಾಟಕನಲ್ಲಿರುವಂತಹ ಚಂದಾ ಸಾಹೇಬು, ಫ್ರೆಂಚರು, ಮುಜಾಫರ್ ಜಂಗ್ ಇವರೆಲ್ಲ ಸೇರಿಕೊಂಡು ನಾಸಿರ್ ಜಂಗನನ್ನು ಹತ್ಯೆ ಮಾಡಿದರು ಹೈದರಾಬಾದ್ನಲ್ಲಿ. ಅದಾದ ಮೇಲೆ ಮುಜಾಫರ್ ಜಂಗ್ ಹೈದರಾಬಾದ್ನ ನಿಜಾಮನಾದ. ಕೆಲವು ದಿನಗಳ ನಂತರ
ಅವನ ಹತ್ಯೆಯೂ ಸಹ ನಡೆದು ಹೋಯಿತು. ಆಗ ಫ್ರೆಂಚರು ಏನು ಮಾಡಿದರು, ಅಸಫ್ ಜಾನ ಇನ್ನೊಬ್ಬ ಮಗನಾದಂತಹ ತಲಾಬತ್ ಜಂಗ್ ಅನನ್ನು ನಿಜಾಮ ಎಂದು ಘೋಷಿಸಿದರು. ಇದು ನಿಮಗೆ ತಿಳಿದಿರಲಿ, ಏಕೆಂದರೆ ಇವುಗಳನ್ನು ಅರ್ಥ ಮಾಡಿಕೊಂಡರೆ ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ಅರ್ಥ ಮಾಡಿಕೊಳ್ಳಬಹುದು. ಅರ್ಥವಾಯ್ತಲ್ಲ ವಿದ್ಯಾರ್ಥಿಗಳೇ? ಇದನ್ನು ಗಮನವಿಟ್ಟು ತಿಳಿದುಕೊಳ್ಳಿ. ಇದು ಅರ್ಥವಾದರೆ ನಿಮಗೆ ಮುಂದಿನ ಯುದ್ಧಗಳ ಕುರಿತಾಗಿ ಅರ್ಥವಾಗುತ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ನಿಮಗೆ ಈ ಒಂದು ಚಾರ್ಟ್ ಹಾಕಿ ವಿವರಿಸಿದ್ದೇವೆ. ಬೇಕಾದರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು. ಬನ್ನಿ, ಎರಡನೆಯ ಕಾರ್ನಾಟಿಕ್ ಯುದ್ಧ 1749ರಿಂದ 1754ರವರೆಗೆ ನಡೆಯಿತು. ಇದು ಹೈದರಾಬಾದ್ನಲ್ಲಿ ತಲಬತ್ ಜಂಗ್ ಅನ್ನುವಂಥವನು ನಿಜಾಮನಾದ. ತಲಬತ್ ಜಂಗ್ ಬದಲಾದಂತಹ ಒಂದು ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ ಜಾನ ಮತ್ತೊಬ್ಬನ ಮಗನಾದಂತಹ ಸಲಬತ್ ಜಂಗ್ನನ್ನು ಹೈದರಾಬಾದ್ನ ನಿಜಾಮನನ್ನಾಗಿ ಮಾಡಿದರು. ಸರಿ, ಮೊದಲೇ ಇದು ತುಂಬ ಸೂಕ್ಷ್ಮವಾಗಿರುವಂತಹ ಪ್ರದೇಶ ಹೈದರಾಬಾದ್. ಅಲ್ಲಿ ಯಾರೆಲ್ಲ ನಿಜಾಮರಾಗ್ತಾ ಇದ್ದಾರೋ ಅವ್ರನ್ನೆಲ್ಲ ಕೊಂದಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಫ್ರೆಂಚರು ಸುಮ್ಮನೆ ಕೂತ್ಕೊಂಡಿಲ್ಲ. ಬುಸ್ಸಿ ಅನ್ನೋಂತಹ ಒಬ್ಬ ಅಧಿಕಾರಿನ ಅಲ್ಲೇ ಹೈದರಾಬಾದ್ನಲ್ಲಿ ನೆಲೆಗೊಳಿಸಿದರು. ಕೇವಲ ಬುಸ್ಸಿನಷ್ಟೇ ನೆಲೆಗೊಳಿಸಲಿಲ್ಲ, ಬುಸ್ಸಿ ಜೊತೆಯಲ್ಲಿ ಹೈದರಾಬಾದಿನ ನಿಜಾಮ ಮತ್ತು ಬುಸ್ಸಿ ಇಬ್ಬರಿಗೂ ಸಹ ಸುರಕ್ಷತೆಯನ್ನು ನೀಡಲಿ ಎಂದೇ ಒಂದು ಸೈನ್ಯವನ್ನು ಸಹ ನೆಲೆಗೊಳಿಸಿದರು. ಸರಿ, ಹೀಗಿದ್ದಾಗ ಫ್ರೆಂಚರು ಕರ್ನಾಟಕದಲ್ಲಿ ಚಂದಾ ಸಾಹೇಬ್ಗೆ ಸಹಾಯ ಮಾಡಿದರು. ಆ ಚಂದಾ ಸಾಹೇಬ್ಗೆ ಸಹಾಯ ಮಾಡಿದಾಗ ಅವರನ್ನು ನೋಡಿಕೊಂಡು ಬ್ರಿಟಿಷರು ಸುಮ್ಮನೆ ಕೂರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರ ಒಬ್ಬ ಅಧಿಕಾರಿ ರಾಬರ್ಟ್ ಕ್ಲೈವ್ ಎಂಬಾತ ತಾನು ಮಾತ್ರ ಕೈ ಕೊಟ್ಟು ಕೂರಲೇ ಇಲ್ಲ. ಆತನಿಗೆ ಚಂದಾ ಸಾಹೇಬನ ಮೇಲೆ ಆಕ್ರಮಣ ಮಾಡಬೇಕು, ದಾಳಿ ಮಾಡಬೇಕು ಎಂಬಂತಹ ಒಂದು ಇಂಗಿತ ಬಂದ್ಬಿಡ್ತು. ಅದರ ಪರಿಣಾಮವೇ ರಾಬರ್ಟ್ ಕ್ಲೈವ್ ಕರ್ನಾಟಕನ ಚಂದಾ ಸಾಹೇಬ್ನ ಮೇಲೆ ಯುದ್ಧ ಘೋಷಿಸಿದ. ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿದ. ಸರಿ, ಎರಡನೆಯ ಕರ್ನಾಟಿಕ್ ಯುದ್ಧ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಯುದ್ಧವಾಗಿ ಎರಡನೆಯ ಕರ್ನಾಟಿಕ್ ಯುದ್ಧ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಯುದ್ಧ. ಇದು ನಡೆದದ್ದು ಸ್ಥಳ ಆರ್ಕಾಟ್, ಕರ್ನಾಟಕನ ರಾಜಧಾನಿ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಇದು ಎಷ್ಟು ಮಹತ್ವ ಪಡೆದಿದೆ ಅಂತ ಹೇಳಿದ್ರೆ ಬ್ರಿಟಿಷರು ಮತ್ತು ಫ್ರೆಂಚರು ಮತ್ತು ಇತ್ಯಾದಿಯವರು ಈ ಒಂದು ಯುದ್ಧದ ಒಂದು ಭೀಕರತೆಯನ್ನು ಕೆಲವೊಂದು ಚಿತ್ರಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಆ ಚಿತ್ರಗಳನ್ನು ನೀವು ಈಗ ತೆರೆಯ ಮೇಲೆ ನೋಡ್ತಾ ಇದ್ದೀರಾ. ಕರ್ನಾಟಕನ ರಾಜಧಾನಿಯಲ್ಲಿ ನೆಲೆಗೊಂಡಿದ್ದಂತಹ ಚಂದಾ ಸಾಹೇಬನ ಮೇಲೆ ರಾಬರ್ಟ್ ಕ್ಲೈವ್ಗೆ ಯಾವುದೇ ರೀತಿಯಾದಂಥ ದ್ವೇಷ ಇರಲಿಲ್ಲ. ಆದರೆ ಆತನ ಒಂದು ಗುರಿ ಇದ್ದದ್ದು ಒಂದೇ, ಏನಪ್ಪ ಅಂತ ಹೇಳಿದ್ರೆ ಅಲ್ಲಿನ ಒಂದು ಅಧಿಕಾರವನ್ನು ತನ್ನದಾಗಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರವಾಗಿ ರಾಬರ್ಟ್ ಕ್ಲೈವ್ ಸ್ವತಃ ರಣರಂಗಕ್ಕೆ ಇಳಿದು ಬಂದಿದ್ದ. ಇದರ ಪರಿಣಾಮವಾಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಯುದ್ಧದ ಪರಿಣಾಮ ಚಂದಾ ಸಾಹೇಬನ ಹತ್ಯೆಯಾಯಿತು. ಅನ್ವರುದ್ದೀನ್, ಮಹಮ್ಮದ್ ಅಲಿಯ ಒಬ್ಬ ಮಗನಾದಂತಹ ಅನ್ವರುದ್ದೀನ್ ನವಾಬನಾದ. ಆದರೆ ಕೊನೆಗೆ ಈ ಒಂದು ಭೀಕರ ಯುದ್ಧ ಒಂದು ಸಣ್ಣ ಒಪ್ಪಂದದಲ್ಲಿ ಮುಕ್ತಾಯ ಆಯಿತು. ಅದೇ ಪಾಂಡಿಚೇರಿ ಒಪ್ಪಂದ. ಈ ಒಂದು ಯುದ್ಧದ ಪರಿಣಾಮ ಏನಾಯ್ತಪ್ಪ ಅಂತ ಹೇಳಿದ್ರೆ, ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಆಯಿತು, ಬ್ರಿಟಿಷರಿಗೆ ಪ್ರತಿಷ್ಠೆ ತಂದುಕೊಟ್ಟಿತು. ಅಷ್ಟೇ ಅಲ್ಲದೆ ಈ ಒಂದು ಯುದ್ಧ ರಾಬರ್ಟ್ ಕ್ಲೈವ್ ಎಂಬಂತಹ ಒಬ್ಬ ಹೊಸ ನಾಯಕನ ಸೃಷ್ಟಿಗೆ ಕಾರಣವಾಯಿತು. ಕೊನೆಯದಾಗಿ ಡೂಪ್ಲಿಯನ್ನ ಫ್ರಾನ್ಸ್ ಸರ್ಕಾರ ಹಿಂದಕ್ಕೆ ಕರೆಸಿಕೊಂಡಿತು. ಮೂರನೆಯ ಕರ್ನಾಟಿಕ್ ಯುದ್ಧ ನಡೆದದ್ದು ವಾಂಡಿವಾಶ್. ಯಾರ್ಯಾರಿಗೆ ನಡೆಯಿತು? ಫ್ರೆಂಚರ ಸೇನಾಧಿಕಾರಿಯಾದಂತಹ ಕೌಂಟ್ ಡಿ ಲಾಲಿ ಮತ್ತು ಬ್ರಿಟಿಷರ ಸೈನ್ಯಾಧಿಕಾರಿಯಾದಂತಹ ಸರ್ ಐರ್ಕೂಟ್ ನಡುವೆ ಈ ಒಂದು ಯುದ್ಧ ನಡೆಯಿತು. ಇದು ಸಹ ಅತ್ಯಂತ ಪ್ರಮುಖವಾದಂತಹ ಯುದ್ಧ. ಅದರಲ್ಲೂ ಬ್ರಿಟಿಷರಿಗೆ ಭಾರತದಲ್ಲಿನ ಅಧಿಕಾರದ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿದಂತಹ ಯುದ್ಧ ಇದಾಯಿತು. ಈ ನಿರ್ಣಾಯಕ ಯುದ್ಧದಲ್ಲಿ ಏನಾಯಿತು ಎಂದು ನೋಡೋಣ ಬನ್ನಿ.
ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ, ಈ ಒಂದು ತಮಿಳುನಾಡಿನ ಮೇಲ್ಭಾಗದಲ್ಲಿ ಕಾಣಿಸುತ್ತಿರುವಂತಹ ಈ ಒಂದು ಭಾಗವೇ ವಾಂಡಿವಾಶ್. ಈ ವಾಂಡಿವಾಶ್ನಲ್ಲಿದ್ದಂತಹ ಈ ಒಂದು ಕೋಟೆಯನ್ನು ವಶಪಡಿಸಿಕೊಳ್ಳಬೇಕೆಂದು ಫ್ರೆಂಚರ ಸೇನಾಧಿಕಾರಿಯಾದಂತಹ ಲಾಲಿ, ಇವರೇ ಕೌಂಟ್ ಡಿ ಲಾಲಿ, ಇವರು ತಮ್ಮ ಸೈನ್ಯವನ್ನು ತೆಗೆದುಕೊಂಡು ಈ ಒಂದು ಕೋಟೆಯ ಮೇಲೆ ದಾಳಿ ಮಾಡಿದರು. ಆ ಒಂದು ಕೋಟೆಯನ್ನು ರಕ್ಷಿಸಿಕೊಳ್ಳುವಂತಹ ಜವಾಬ್ದಾರಿ ಬಿದ್ದಿದ್ದು ಬ್ರಿಟಿಷರ ಪ್ರಬಲ ಸೈನ್ಯಾಧಿಕಾರಿಯಾದಂತಹ ಸರ್ ಐರ್ಕೂಟ್ನ ಮೇಲೆ. ಇವರೇ ಸರ್ ಐರ್ಕೂಟ್. ಮೂರನೇ ಕರ್ನಾಟಕ ಯುದ್ಧದ ಫಲಿತಾಂಶ ಏನಾಯಿತು ಅಂತ ತಿಳಿದುಕೊಳ್ಳೋಣ. ಫಲಿತಾಂಶ ಫ್ರೆಂಚರಿಗೆ ತುಂಬ ಭೀಕರವಾಗಿತ್ತು. ಯಾಕೆಂದರೆ ಈ ಒಂದು ಯುದ್ಧದಲ್ಲಿ ಬುಸ್ಸಿ ಸೆರೆ ಸಿಕ್ಕದು. ಬುಸ್ಸಿ ಸೆರೆ ಸಿಕ್ಕಿದ ಮೇಲೆ ಲಾಲಿ ತಪ್ಪಿಸಿಕೊಂಡು ಪಾಂಡಿಚೇರಿನಲ್ಲಿ ತಲೆಮರೆಸಿಕೊಂಡನು. ಸರ್ ಐರ್ಕೂಟ್ನು ಅಲ್ಲಿಗೆ ಸುಮ್ಮನಾಗಲಿಲ್ಲ. ಪಾಂಡಿಚೇರಿಗೂ ಸಹ ಮುತ್ತಿಗೆ ಹಾಕಿದನು. ಆತನ ಗುರಿ ಇದ್ದಿದ್ದು ಲಾಲಿಯ ಮೇಲೆ. ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಲಾಲಿಯು 1761ರಲ್ಲಿ ಬೇಷರತ್ತಾಗಿ ಶರಣಾದನು. ಈ ಯುದ್ಧದ ನಂತರ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡು ಬಿಟ್ಟರು. ಅದುವರೆಗೂ ಫ್ರೆಂಚರು ಬ್ರಿಟಿಷರಿಗೆ ಸರಿಸಮಾನವಾಗಿ ನಿಂತಿದ್ದರು. ಹೈದರಾಬಾದ್ ಇರಲಿ, ಆರ್ಕಾಟ್ ಆಗಿರಲಿ ಅಥವಾ ಬಂಗಾಳ ಇತ್ಯಾದಿ ಜಾಗಗಳಲ್ಲಿ ಫ್ರೆಂಚರು ತಮ್ಮ ತಮ್ಮ ನೆಲೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಬೇಕಾಗಿದ್ದಂತಹ ಎಲ್ಲ ಒಂದು ಸೌಕರ್ಯಗಳನ್ನು ಮಾಡಿಕೊಂಡಿದ್ದರು. ಆದರೆ ಈ ಯುದ್ಧದ ನಂತರ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. ಆದರೂ ಸಹ 1763ರಲ್ಲಿ ನಡೆದಂತಹ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಯಿತು. ಸರಿ, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು 4 ಊರುಗಳನ್ನು ಅವ್ರಿಗೋಸ್ಕರ ಬ್ರಿಟಿಷರು ಬಿಟ್ಟುಕೊಟ್ರು. ಅದೇ ಒಂದು ಪ್ರದೇಶಗಳಲ್ಲಿ ಫ್ರೆಂಚರು ಭಾರತ ಸ್ವಾತಂತ್ರ್ಯ ಬಂದ ನಂತರವೂ ಸಹ ನೆಲೆಗೊಂಡಿದ್ದರು. ಇದು ಮೂರನೆಯ ಕರ್ನಾಟಕ ಯುದ್ಧದ ಪರಿಣಾಮ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಫ್ರೆಂಚರು ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮೂಲೆ ಗುಂಪಾಗಿ ಹೋಗುವುದು. ಹೀಗೆ ಬ್ರಿಟಿಷರು ತಮ್ಮ ಇತರ ಎಲ್ಲ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ತುಳಿದು ಹಾಕಿ ದಕ್ಷಿಣ ಭಾರತವನ್ನು ಗೆಲ್ಲುವಂತಹ ಕಾರ್ಯಕ್ಕೆ ಮಗ್ನರಾದರು. ಈ ಎಲ್ಲ ಒಂದು ಯೋಜನೆಗೆ ನಿಜವಾಗಿಯೂ ಒಂದು ಪ್ರೋತ್ಸಾಹ ನೀಡಿದಂಥವನು ಮತ್ತು ಆತ್ಮವಿಶ್ವಾಸ ತುಂಬಿದಂತಹ ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಆತನೇ ರಾಬರ್ಟ್ ಕ್ಲೈವ್. ನಾ ಈಗಾಗಲೇ ಹೇಳ್ದಂಗೆ ಭಾರತವನ್ನು ನಿಜವಾಗಿಯೂ ಗುಲಾಮರನ್ನಾಗಿ ಮಾಡಿದಂತಹ ಒಂದು ಕೀರ್ತಿ, ಕುಖ್ಯಾತಿ ಎಲ್ಲವೂ ಸೇರಬೇಕಾಗಿದ್ದು ಈ ಒಬ್ಬ ವ್ಯಕ್ತಿಗೆ. ಈತನೇ ರಾಬರ್ಟ್ ಕ್ಲೈವ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಒಂದು ವಿಚಾರ ಹೇಳಬೇಕು ಅಂದರೆ, ಈ ವ್ಯಕ್ತಿ ಈ ಫೋಟೋದಲ್ಲಿ ತುಂಬ ವಯಸ್ಸಾದಂತಹ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಅವನ ಖ್ಯಾತಿ ಬಂದ ಮೇಲೆ ಆತನ ಚಿತ್ರವನ್ನು ಬರೆದು ಆಮೇಲೆ ಪ್ರಚಾರ ಪಡಿಸಲಾಯಿತು. ಆದರೆ ನಿಜವಾಗ್ಲೂ ಆತ ಭಾರತಕ್ಕೆ ಬಂದಾಗ ಕೇವಲ 18 ವರ್ಷ ವಯಸ್ಸಾಗಿತ್ತು. ಭಾರತಕ್ಕೆ ಬಂದಂತಹ ವ್ಯಕ್ತಿ ಮದ್ರಾಸ್ನ ಕೋಟೆಯಲ್ಲಿ, ಅಂದರೆ ಮಾರುಕಟ್ಟೆಯ ಪ್ರದೇಶದಲ್ಲಿ ಒಬ್ಬ ಕೇವಲ ಗುಮಾಸ್ತನಾಗಿ ಕೆಲಸಕ್ಕೆ ಶುರು ಮಾಡಿದ. ಆ ಗುಮಾಸ್ತನಾಗಿದ್ದಂತಹ ಆ ವ್ಯಕ್ತಿ ಪ್ರತಿದಿನ ಆ ಒಂದು ಮಾರುಕಟ್ಟೆಗೆ ಬರುವಂತಹ ವಸ್ತುಗಳನ್ನು ಬರೆದಿಡುವುದು ಮತ್ತು ಮಾರುಕಟ್ಟೆಯಿಂದ ಹೊರ ಹೋಗುವಂತಹ ವಸ್ತುಗಳನ್ನು ಬರೆದಿಡುವುದು ಮತ್ತು ಮಾರುಕಟ್ಟೆಗೆ ಬಂದು ಮಾರಾಟ ಮಾಡುವಂಥವರು ಮತ್ತು ಕೊಳ್ಳುವಂಥವರ ನಡುವೆ ಚೌಕಾಸಿ ಮಾಡುವುದು, ಅವರ ಜೊತೆ ಜಗಳ ಆಡುವುದು, ಗುಣಮಟ್ಟ ಸರಿಯಿಲ್ಲ ಅಂದರೆ ಕಿರುಚಾಡುವುದು, ಇದೇ ಅವನ ನಿತ್ಯ ಕಾಯಕವಾಗಿತ್ತು. 18 ವರ್ಷಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದಂತಹ ವ್ಯಕ್ತಿ 23ನೇ ವರ್ಷದ ವಯಸ್ಸಿಗೆ ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಪಾಲ್ಗೊಂಡು ಬಿಡ್ತಾನೆ. ಆದರೆ ಎರಡನೇ ಕರ್ನಾಟಕ ಯುದ್ಧ ನಿಜವಾಗ್ಲೂ ನಾಯಕ ಅನ್ನಿಸ್ಕೊಳ್ಳೋದು ಇದೇ ರಾಬರ್ಟ್ ಕ್ಲೈವ್. ಒಬ್ಬ ಗುಮಾಸ್ತನಾಗಿ ಶುರು ಆದವನು ಆನಂತರ ಏನಾದ ಅಂತೇಳಿ ಅವನ ಸಾಧನೆಗಳೇ ಹೇಳ್ತವೆ. ನೀವೇ ನೋಡಿ, ಅವನ ಸಾಧನೆಗಳು ಒಂದಲ್ಲ ಎರಡಲ್ಲ. ನಾವು ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಸಾಧನೆಗಳನ್ನು ಮಾತ್ರ ಇಲ್ಲಿ ನಿಮಗೆ ವಿವರಿಸ್ತಾ ಹೇಳ್ತಾ ಇದ್ದೀವಿ. ಈ ಸಾಧನೆಗಳು ಮಿಗಿಲಾದಂತಹ ಸಾಧನೆಗಳನ್ನು ಆತ ಇಂಗ್ಲೆಂಡ್ ದೇಶದಲ್ಲಿ ಮಾಡಿದ್ದಾನೆ. ಬನ್ನಿ ಆತನ ಸಾಧನೆಗಳು ಏನೆಂದು ನೋಡೋಣ. ಮೊಟ್ಟ ಮೊದಲನೇದಾಗಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರ ಕಟ್ಟಿದಂತಹ ಪ್ರಪ್ರಥಮ ಅಧಿಕಾರಿ ರಾಬರ್ಟ್ ಕ್ಲೈವ್. ಬ್ರಿಟಿಷರು ಭಾರತಕ್ಕೆ ಬಂದು ವ್ಯಾಪಾರ ಮಾಡಿಕೊಂಡು ಇಲ್ಲಿರುವಂತಹ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಿ ದುಡ್ಡು ಮಾಡಿದರೆ ಸಾಕು, ಲಾಭ ಮಾಡಿದರೆ ಸಾಕು ಅಂತ ಭಾವಿಸಿದ್ರು. ಅದರಲ್ಲೂ ಬ್ರಿಟಿಷ್ ಸರ್ಕಾರ ಇಲ್ಲಿಗೆ ಬಂದಿರಲಿಲ್ಲ. ಇಲ್ಲಿಗೆ ಬಂದಿದ್ದು ಕೇವಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ. ಅದು ಒಂದು ಕಂಪನಿ, ಆ ಒಂದು ಸಂಸ್ಥೆ ಮಾತ್ರ ಬಂದಿತ್ತು. ಎರಡನೇ ಒಂದು ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, ಆರ್ಕಾಟ್ ಮುತ್ತಿಗೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿದ ನಾಯಕ.
ನಿಜವಾಗ್ಲೂ ಆರ್ಕಾಟ್ನ ಮೇಲೆ ಜಯ ಸಾಧಿಸ್ಬೋದು ಅಂತೇಳಿ ಬ್ರಿಟಿಷರಿಗೆ ಯಾವುದೇ ಒಂದು ನಂಬಿಕೆ ಸಹ ಇರಲಿಲ್ಲ. ಅಲ್ಲಿ ಅವರ ಬಳಿ ಅಂತಹ ಒಂದು ಶಕ್ತಿ ಸಾಮರ್ಥ್ಯ ಮತ್ತು ಮುನ್ನಡೆಸುವಂತಹ ಸೇನಾಧಿಕಾರಿ ಸಹ ಇರಲಿಲ್ಲ. ಆದರೆ ಈತ ಸೇನಾಧಿಕಾರಿ ಆಗಿರಲಿಲ್ಲ, ಆದರೂ ಸಹ ಸೇನೆಯನ್ನು ಸಮರ್ಥವಾಗಿ ಮುನ್ನಡೆಸಿ ಆ ಆರ್ಕಾಟ್ ಅನ್ನುವಂತಹ ಒಂದು ಆಯಕಟ್ಟಿನ ಜಾಗವನ್ನು ಬ್ರಿಟಿಷರಿಗೆ ಒದಗಿಸಿಕೊಟ್ಟು ಬಿಟ್ಟ. ಇದು ಆತನ 2ನೇ ಸಾಧನೆ. 3ನೇ ಸಾಧನೆ 1757ರಲ್ಲಿ ಪ್ಲಾಸಿ ಕದನದಲ್ಲಿ ಜಯ. ಪ್ಲಾಸಿ ಕದನದಲ್ಲಿ ಜಯ ಗಳಿಸಿದ್ದೇ ಅಷ್ಟೇ ಅಲ್ಲದೆ ಬಂಗಾಳದಲ್ಲಿದ್ದಂತಹ ನವಾಬನ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿಬಿಟ್ಟ. 4ನೇದೇನಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೂ ಮತ್ತು ತನಗೂ ಇಬ್ಬರಿಗೂ ಸಹ ಲಾಭ ಮಾಡಿಕೊಂಡ. ಫ್ರೆಂಚರ ಮೇಲೆ ಯಾವೆಲ್ಲ ಯುದ್ಧ ಮಾಡಿದ್ನೋ ಆ ಫ್ರೆಂಚರಲ್ಲಿ ಒಂದು ಇದು ಸಂಪತ್ತನ್ನು ಲೂಟಿ ಮಾಡಿಬಿಟ್ಟ. ಆ ಲೂಟಿ ಮಾಡಿ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದಷ್ಟು ತನಗೂ ಒಂದಷ್ಟು ಅಂಥೇಳಿ ಭಾಗ ಇಟ್ಕೊಂಡು ಇದು ಮಾಡ್ದ. ಈತ ಒಬ್ಬ ಕ್ಲರ್ಕ್ ಆಗಿ ಭಾರತಕ್ಕೆ ಬಂದವನು ಇಂಗ್ಲೆಂಡಿಗೆ ಮರಳಿದ ಮೇಲೆ ಒಬ್ಬ ದೊಡ್ಡ ಶ್ರೀಮಂತನಾಗಿ ಹೋಗಿದ್ದ. ಯಾಕೆಂದರೆ ಅಷ್ಟು ಲೂಟಿ ಹೊಡೆದಿದ್ದ ಭಾರತದಲ್ಲಿ. ಎಷ್ಟು ಸಂಪತ್ತಿತ್ತಪ್ಪ ಅಂತ ಹೇಳಿದ್ರೆ ಇವನು ಇಂಗ್ಲೆಂಡಿನ ಸಂಸತ್ತಿಗೂ ಸಹ ನೇಮಕನಾದ. ಈತ ಭಾರತ ಬಿಟ್ಟೋದ್ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ತುಂಬ ನಷ್ಟ ಅನುಭವಿಸ್ಬಿಡ್ತು. ಸಾಲದಕ್ಕೆ ಅಲ್ಲಿ ಒಂದು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇಂಗ್ಲೆಂಡ್ ಸರ್ಕಾರದ ಒಂದು ಆಧಿಪತ್ಯಕ್ಕೆ ಸವಾಲೆಸೆಯುವಂತಹ ಸುಮಾರು ಕಾರ್ಯಗಳು ನಡೆಯಿತು. ಆವಾಗ ಇಂಗ್ಲೆಂಡ್ ಸರ್ಕಾರವೇ ಬ್ರಿಟಿಷರ ಘನತೆ ಕಾಪಾಡಲು ಈತನನ್ನು ಭಾರತಕ್ಕೆ ಮತ್ತೆ ಮರಳಿ ಕಳಿಸಿಕೊಟ್ಟಿತು. ಅಷ್ಟರಲ್ಲಾಗಲೇ ಈತನ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು. ಸಿಕ್ಕಾಪಟ್ಟೆ ದುಡ್ಡನ್ನು ಕೊಳ್ಳೆ ಹೊಡೆದಿದ್ದಾನೆ, ಲೂಟಿ ಹೊಡೆದಿದ್ದಾನೆ, ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಗೂ ಕೊಟ್ಟಿಲ್ಲ, ಬ್ರಿಟಿಷ್ ಸರ್ಕಾರಕ್ಕೂ ಕೊಟ್ಟಿಲ್ಲ ಅನ್ನುವಂತಹ ಆರೋಪಗಳಿತ್ತು. ಅಷ್ಟೆಲ್ಲ ಆರೋಪಗಳಿದ್ದರೂ ಸಹ ಇಂಗ್ಲೆಂಡ್ ಸರ್ಕಾರ ಇವನನ್ನು ತಮ್ಮ ಘನತೆಯನ್ನು ಕಾಪಾಡಿಕೊಳ್ಳಲು ಭಾರತಕ್ಕೆ ಕಳಿಸಿಕೊಟ್ಟಿತು. ಈ ಸರಿ ಆತ ಭಾರತಕ್ಕೆ ಕ್ಲರ್ಕ್ ಆಗಿ ಬರಲಿಲ್ಲ, ಸೇನಾಧಿಪತಿಯಾಗಿ ಬಂದ. ಸೇನಾಧಿಪತಿಯಾಗಿ ಬಂದವನೇ ಬಕ್ಸರ್ ಅನ್ನೋಂಥ ಕದನದಲ್ಲಿ ಪಾಲ್ಗೊಂಡ ಮತ್ತು ಬಕ್ಸರ್ ಕದನದಲ್ಲಿ ಬ್ರಿಟಿಷರಿಗೆ ಭರ್ಜರಿ ಜಯ ತಂದುಕೊಟ್ಟ. ಎಂಥ ಭರ್ಜರಿ ಜಯ ಅಂತೇಳಿದ್ರೆ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದುಕೊಟ್ಟ. ದಿವಾನಿ ಹಕ್ಕು ಅಂದರೆ ಆ ಒಂದು ರಾಜ್ಯಗಳಲ್ಲಿದ್ದಂತಹ ಭೂಮಿ ಮತ್ತು ಆ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ಭೂಕಂದಾಯಗಳು ಕಂಪನಿಗೆ ಸಲ್ಲಬೇಕು ಎಂದು ಇವನು ಒಂದು ಷರತ್ತನ್ನು ಹಾಕಿಬಿಟ್ಟ. ಎಷ್ಟಾದ್ರೂ ಇವನಿಗೆ ಲೆಕ್ಕಾಚಾರ, ಲೇವಾದೇವಿ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇವನು ಭರ್ಜರಿ ಲಾಭ, ಯಾವ ವ್ಯಾಪಾರನೂ ಮಾಡಬೇಕಾಗಿಲ್ಲ, ಇರೋ ಬರೋ ಭೂಮಿ ಎಲ್ಲನೂ ಪ್ರತಿ ವರ್ಷನೂ ಕಂದಾಯ ಕಟ್ಟಲೇಬೇಕು ಅನ್ನೋಂತಹ ಒಂದು ದಿವಾನಿ ಹಕ್ಕನ್ನು ಅವನು ಈಸ್ಟ್ ಇಂಡಿಯಾ ಕಂಪನಿಗೆ ತಂದು ಕೊಟ್ಬಿಟ್ಟ. ಆಮೇಲೆ ತನಗೂ ಮತ್ತು ಕಂಪನಿ ಎರಡಕ್ಕೂ ಅಪಾರ ಸಂಪತ್ತನ್ನು ದೊರಕಿಸಿಕೊಂಡು 1767ರಲ್ಲಿ ಇಂಗ್ಲೆಂಡಿಗೆ ಹಿಂದಿರುಗಿದನು. ಇದು ಈತನ ಸಂಕ್ಷಿಪ್ತ ಸಾಧನೆಗಳು. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಒಬ್ಬ ಕ್ಲರ್ಕ್ ಆಗಿ ಬಂದಂತಹ ಚಿಕ್ಕ ಬಾಲಕ 30 ವರ್ಷ ಆಗೋದ್ರೊಳಗಡೆ ಬ್ರಿಟಿಷ್ ಸರ್ಕಾರವೇ ತನ್ನ ಮುಂದೆ ತಲೆಬಾಗಿ ನಿಲ್ಲಬೇಕು ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತುಬಿಟ್ಟಿದ್ದ. ಇದೇ ಒಂದು ಪರ್ಯಾಯ ಪರಿಸ್ಥಿತಿನಲ್ಲಿ ಡೂಪ್ಲೆ ಫ್ರೆಂಚರ ಒಂದು ಆಧಿಪತ್ಯಗಳ ಮೇಲಿನಂತಹ ಗವರ್ನರ್ ಜನರಲ್ ಆಗಿ 1742ರಲ್ಲಿ ನೇಮಕಗೊಂಡಂತಹ ವ್ಯಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಡೂಪ್ಲೆ ಫ್ರೆಂಚರ ಪಾಲಿಗೆ ಒಬ್ಬ ಪ್ರಮುಖ ವ್ಯಕ್ತಿ. ಭಾರತದ ಮೇಲೆ ರಾಜಕೀಯ ಆಧಿಪತ್ಯ ಸ್ಥಾಪನೆಯ ಕನಸನ್ನು ಕಾಣುತ್ತಿದ್ದಂತಹ ಡೂಪ್ಲೆ ಇಲ್ಲಿದ್ದಂತಹ ದೇಶೀಯ ರಾಜರುಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ. ಈ ಬಲಭಾಗದಲ್ಲಿರುವಂತಹ ಚಿತ್ರವನ್ನು ನೋಡ್ತಾ ಇದ್ದೀರಲ್ಲ, ಇದು ಡೂಪ್ಲೆ ಹೈದರಾಬಾದಲ್ಲಿದ್ದಂತಹ ನಿಜಾಮ ಮತ್ತು ಅವರ ಒಂದು ಸಂಗಡಿಗರನ್ನ ಭೇಟಿಯಾಗಿ ಅವರ ಜೊತೆಯಲ್ಲಿ ಒಂದು ರಾಜಕೀಯ ಒಪ್ಪಂದ ಮಾಡಿಕೊಳ್ತಾ ಇರೋದನ್ನು ಚಿತ್ರಿಸಿರುವಂತಹ ಒಂದು ಚಿತ್ರ. ಡೂಪ್ಲೆ ಬ್ರಿಟಿಷರ ರೀತಿ ಅಲ್ಲ. ಬ್ರಿಟಿಷರು ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಅವ್ರದ್ದೇ ಆಗಿರುವಂಥ ಒಂದು ಸೈನ್ಯನ ತೆಗೆದುಕೊಂಡು ಬಂದು ಆ ಒಂದು ಸೈನ್ಯದಿಂದ ಸಹಾಯದಿಂದ ಬೇರೆಯವರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಆದರೆ ಡೂಪ್ಲೆ ಆ ಥರದವನಲ್ಲ, ಅವನು ಹುಟ್ಟು ಸೇನಾನಿ. ಹಾಗಾಗಿ ಇಲ್ಲಿ ಬಂದು ಇಲ್ಲಿರೋರನ್ನೇ ಸೇರಿಸಿ ಒಂದು ಸೈನ್ಯನ ಕಟ್ತಾ ಇದ್ದ. ದೇಶಿ ಸೈನ್ಯಗಳನ್ನು ಕಟ್ಟಿದಂತಹ ಮಹಾನ್ ಸೇನಾನಿ ಡೂಪ್ಲೆ ಎಂದು ಇತಿಹಾಸ ಅವನನ್ನು ಗುರುತಿಸುತ್ತದೆ. ಒಂದು ವಿಚಾರ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಈತ ಕಟ್ಟಿದಂತಹ ಒಂದು ದೇಶಿ ಸೇನೆಯಲ್ಲಿ ಒಬ್ಬ ಸೈನಿಕನಿದ್ದ. ಆ ಸೈನಿಕ ಮುಂದೆ ಮೈಸೂರನ್ನು ಆಳಿದ. ಅವನನ್ನು ಹೈದರ್ ಅಲಿ ಎಂದು ಕರೆಯುತ್ತಾರೆ. ಬ್ರಿಟಿಷರಿಗೆ ಸದಾ ಸವಾಲಾಗಿ ನಿಲ್ತಾ ಇದ್ದ ಡೂಪ್ಲೆ. ಡೂಪ್ಲೆ ಇರೋವರೆಗೂ ಬ್ರಿಟಿಷರಿಗೆ ತಲೆನೋವಾಗೋಗಿತ್ತು. ಆತ ಏನು ಮಾಡ್ತಾನೋ, ಆತ ಏನು ಯೋಚನೆ ಮಾಡ್ತಾನೋ, ಯಾವಾಗ ಆಕ್ರಮಣ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಒಂದು ರೀತಿ ತುಂಬ ಅಗ್ರೆಸಿವ್ ಅಥವಾ ಆಕ್ರಮಣಶೀಲ ಗವರ್ನರ್ ಜನರಲ್ ಆಗಿದ್ದ ಅಂತಹ ಒಬ್ಬ ಸೇನಾನಿ
ಡೂಪ್ಲೆ ಆಗಿದ್ದ. ಕಾರ್ನಾಟಿಕ್ ಮತ್ತು ದಕ್ಕನ್ ಆಧಿಪತ್ಯಕ್ಕಾಗಿ ಬ್ರಿಟಿಷರ ಜೊತೆಗೆ ಸದಾ ಯುದ್ಧಗಳು ನಡೀತಾ ಇತ್ತು. ಆ ಯುದ್ಧಗಳಿಗೆ ಡೂಪ್ಲೆ ಪ್ರಮುಖ ಕಾರಣನಾಗಿದ್ದ. 1746ರಲ್ಲಿ ನಡೆದಂತಹ ಮದ್ರಾಸ್ ಕದನದಲ್ಲಿ ಡೂಪ್ಲೆಯ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು. ಆದರೆ 1754ರಲ್ಲಿ ಫ್ರೆಂಚ್ ಸರ್ಕಾರ ಶಾಂತಿಯನ್ನು ಬಯಸಿ ಈತನನ್ನು ಹಿಂದಕ್ಕೆ ಕರೆಸಿಕೊಂಡಿತು. ಡೂಪ್ಲೆ ಇರುವವರೆಗೂ ಭಾರತದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರ ಸಂಬಂಧ ತುಂಬ ಸೂಕ್ಷ್ಮವಾಗಿತ್ತು. ಅವರ ನಡುವೆ ಸದಾ ಯುದ್ಧಗಳು ನಡೀತಾನೆ ಇತ್ತು. ಅದಕ್ಕೆ ಪ್ರಮುಖ ಕಾರಣ ಡೂಪ್ಲೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಡೂಪ್ಲೆಗೆ ಬ್ರಿಟಿಷರನ್ನು ಭಾರತದಲ್ಲಿ ಇರಿಸುವುದು ಸುತರಾಮ್ ಇಷ್ಟ ಇರಲಿಲ್ಲ. ಅವರನ್ನು ಭಾರತದಿಂದ ಖಾಲಿ ಮಾಡಿಸಬೇಕು ಅನ್ನೋದು ಡೂಪ್ಲೆಯ ಕನಸಾಗಿತ್ತು. ಆದರೆ ಆ ಕನಸು ನನಸಾಗಲಿಲ್ಲ. ಫ್ರೆಂಚ್ ಸರ್ಕಾರ ಆತನನ್ನು ವಾಪಸ್ ಕರೆಸಿಕೊಂಡು ಬಿಡ್ತು. ತಿಳಿತಲ್ಲ ವಿದ್ಯಾರ್ಥಿಗಳೇ, 3 ಕರ್ನಾಟಕ ಯುದ್ಧಗಳನ್ನು ತಿಳಿದುಕೊಂಡಿದ್ದೀರಾ. ಮುಂದಿನ ಅಧ್ಯಾಯದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ 2 ಯುದ್ಧಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಾವು ಬರ್ತೀವಿ. ಅದು ಪ್ಲಾಸಿ ಮತ್ತು ಬಕ್ಸರ್ ಕದನ. ಈ ಪಾಠ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಅರ್ಥವಾಯ್ತಾ ಇಲ್ವಾ, ಇನ್ನೂ ಹೇಗಿರಬೇಕಾಗಿತ್ತು ಎಂದು ನೀವು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನೀವು ನೋಡ್ತಾ ಇದ್ದೀರಾ ಸಮಾಜ ವಿಜ್ಞಾನ ಚಾನೆಲ್. ಧನ್ಯವಾದಗಳು.